ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಏಳಿಗೆಯನ್ನು ನೋಡಿಕೊಂಡು ಸಹಿಸಲಾಗದೆ, ಅದರಲ್ಲೂ ಮುಖ್ಯವಾಗಿ ಭೂಮಿ ವಿಚಾರವಾಗಿ ನಿಮಗೆ ಶತ್ರುಗಳು ಹೆಚ್ಚಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವು ಮೇಷರಾಶಿಯವರಾಗಿದ್ದರೆ ಭೂಮಿ ವಿಚಾರವಾಗಿ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾವುದೋ ನೀವು ಸೈಟ್ ತೊಗೊಂಬಿಟ್ರಿ, ಯಾವುದೋ ಸೈಟ್ನ ಸೇಲ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಬಿಟ್ರಿ, ಅಥವಾ ಯಾವುದೋ ಜಮೀನು ಖರೀದಿ ಮಾಡಿಬಿಟ್ರಿ, ಅಥವಾ ಯಾವುದೋ ಜಮೀನು ಮಾರಾಟ ಮಾಡಿಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಂಬಿಟ್ರಿ, ಅಥವಾ ನಮಗೆ ಸಿಗಬೇಕಾದಂಥ ಭೂಮಿ ಇವ್ರಿಗೆ ಸಿಕ್ಬಿಡ್ತು, ಅಥವಾ ನಮಗೇನೂ ಸಿಗಲಿಲ್ಲ ಇವ್ರಿಗೆ ಮಾತ್ರ ಭೂಮಿ ಸಿಕ್ಬಿಡ್ತು. ಈ ಥರ ಏನೋ ಒಂದು ಭೂಮಿ ಸುತ್ತಮುತ್ತ ವಿಚಾರ ವ್ಯವಹಾರವಾಗಿ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿರಬಹುದು. ದೊಡ್ಡವರೇ ನಿಮಗೆ ಶತ್ರುಗಳಾದರೂ ಸಹ ಯಾವುದೇ ರೀತಿಯಾದಂಥ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಬಹುಮುಖ್ಯವಾಗಿ ನಿಮ್ಮ ಮಾತು ನಿಮಗೆ ಶತ್ರುಗಳನ್ನು ಜಾಸ್ತಿ ಮಾಡಿಬಿಡುತ್ತೆ. ಯಾಕೆಂದರೆ ತುಂಬ ನಿಷ್ಠೂರವಾಗಿ ಮಾತಾಡ್ಬಿಡ್ತೀರಾ, ಯೋಚನೆ ಮಾಡೋದಿಲ್ಲ. ನೀವು ಮಾತಾಡೋಕ್ಕಿಂತ ಮುಂಚೆ ನಾನು ಹಿಂಗೆ ಮಾತಾಡಿದ್ರೆ ಇದರ ಅರ್ಥ ಏನಾಗಬಹುದು, ಇವರೇನು ಯಾವ ರೀತಿ ಇದನ್ನು ಸ್ವೀಕರಿಸಬಹುದು, ಪಾಸಿಟಿವ್ ಆಗಿ ತಗೊಳ್ತಾರಾ ನೆಗೆಟಿವ್ ಆಗಿ ತಗೊಳ್ತಾರಾ, ಏನೂ ಯೋಚನೆ ಮಾಡೋದಿಲ್ಲ. ಡೈರೆಕ್ಟಾಗಿ ಮಾತಾಡ್ಬಿಟ್ರೆ ಅಷ್ಟೇ, ನಿಮ್ಗೆ ಅನ್ನಿಸ್ತು ಮಾತಾಡ್ಬಿಟ್ರೆ ಅಷ್ಟೇ, ಮುಗ್ದೈತೆ, ಏನು ಬೇಕಾದ್ರೆ ಅನ್ಕೊಳ್ಳೋಕೆ ನಂಗೆ ಸಂಬಂಧ ಇಲ್ಲ ಅನ್ನೋ ಥರ. ಈ ಒಂದು ವಿಚಾರ ಇದೆಯಲ್ಲ, ಇದು ನಿಮಗೆ ಶತ್ರುಗಳು ಜಾಸ್ತಿ ಮಾಡ್ಬಿಡುತ್ತೆ. ಯಾಕೆಂದರೆ ಮೇಷರಾಶಿಯವರು ಕೊಳಪಟೆ ಹಿಡ್ಕೊಂಡು ಜಗಳ ಮಾಡ್ತಕ್ಕಂಥ ಧೈರ್ಯ ಯಾರಿಗೂ ಇರಲ್ಲ. ನೀವು ತುಂಬ ಫಿರೋಷಿಯಸ್, ತುಂಬ ಇದು ಒಂಥರ ಜಗಳಗಂಟಿ ಈ ಥರದ್ದು ಸ್ವಭಾವವನ್ನು ಹೇಳ್ಬೋದು. ಸೊ ನಿಮ್ಗೆ ಯಾರು ಬಡಪ ಅನ್ನೋ ರೀತಿಯಲ್ಲಿ ದೂರ ಆಗ್ಬಿಡ್ತಾರೆ. ಸೊ ಶತ್ರುಗಳ ಸಂಖ್ಯೆ ಜಾಸ್ತಿ ಇರೋದು. ಅವಾಗ ಹೆಂಗೆ ಸಮಸ್ಯೆ ಕೊಡ್ತಾರೆ? ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥದ್ದು, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿ ಹಬ್ಬಿಸ್ತಕ್ಕಂಥದ್ದು, ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನಿಮಗೆ ಪ್ರಮೋಷನ್ ಸಿಗದೆ ಇರೋ ಥರ, ನಿಮಗೆ ಸ್ಯಾಲ್ರಿ ಹೇಗೆ ಸಿಗದೆ ಇರೋ ಥರ, ನಿಮಗೆ ನೆಮ್ಮದಿಯಾಗಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡು ನಿಮ್ಮ ಪಾಡಿಗೆ ನಿಮಗೆ ಇರೋಕ್ಕಾಗದೇ ಇರೋ ಥರ ನಿಮಗೊಂದಿಷ್ಟು ಸಮಸ್ಯೆಗಳು ಉಂಟು ಮಾಡುವಂಥದ್ದು. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕಸ್ಟಮರ್ಸ್ ಹತ್ರ ನಿಮ್ಮ ಬಗ್ಗೆ ಇಲ್ಲದೆಲ್ಲ ಅಪಪ್ರಚಾರಗಳು, ನಿಮ್ಮ ಹತ್ರ ಒಂದು 2 ವಾರ ಆದಮೇಲೆ ಅಯ್ಯೋ ನಿಮ್ಮ ಬಗ್ಗೆ ಏನೇನೋ ಹೇಳ್ತಿದ್ರು ರೀ, ಸುಳ್ಳು ಹೇಳ್ತಿದ್ರು, ನಾವು ಹಂಗೆ ಅಂದ್ಕೊಂಡು ನಾವು ನಿಮ್ಮ ಹತ್ರ ಹೇಳಲೇ ಇಲ್ವಲ್ರಿ, ಅಥವಾ ನಿಮಗೂ ಇನ್ನೊಂದಿಷ್ಟು ಬಿಸ್ನೆಸ್ ಕೊಡ್ತಿದ್ದ ನೋಡಿ, ಆಗಲೇ ಬಿಸ್ನೆಸ್ ಹೊರಟೋಯ್ತು ನಿಮ್ಮದು. ನಿಮ್ಮ ಬಗ್ಗೆ ತಪ್ಪು ಅಪಪ್ರಚಾರ ಮಾಡಿ ನಿಮ್ಮ ಬಿಸ್ನೆಸ್ನ ಹಾಳು ಮಾಡುವಂಥದ್ದು, ನಿಮ್ಮ ಹೇಗಾದರೂ ಮಾಡಿ ನಿಮಗೆ ಕೆಟ್ಟ ಹೆಸರು ಬರಬೇಕು ಅಂತನೋ, ಅಥವಾ ನಿಮಗೆ ಬಿಸ್ನೆಸ್ಸಲ್ಲಿ ನಷ್ಟ ಆಗುವ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಈ ಥರ ಶತ್ರುಗಳು ತುಂಬ ಸಮಸ್ಯೆಗಳನ್ನ ಕೊಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಜಗಳ ಹಚ್ಚಾಕ್ತಕ್ಕಂಥದ್ದು, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಜಗಳ ಹಚ್ಚಾಕ್ತಕ್ಕಂಥದ್ದು, ಅಣ್ಣ ತಮ್ಮಂದಿರ ಮಧ್ಯೆ ಫ್ಯಾಮಿಲಿಯಲ್ಲಿ ಗಲಾಟೆ, ಕುಟುಂಬದಲ್ಲಿ ಗಲಾಟೆ ಮನಸ್ತಾಪ ಆಗೋ ಥರ ಮಾಡ್ತಕ್ಕಂಥದ್ದು, ಮಾಟ ಮಂತ್ರ ಮಾಡಿಸಿ ನಿಮಗೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು. ನೀವು ಎಷ್ಟು ಡಾಕ್ಟರ್ ಹತ್ರ ಹೋದ್ರು ಕೂಡ ಎಲ್ಲ ಸರಿ ಇದೆ ಅಂತಾರೆ, ನೋಡ್ರಿ ನಿಮ್ಗೆ ಆರೋಗ್ಯ ಸರಿ ಇಲ್ಲ. ಸೊ ಮಾಟ ಮಂತ್ರದಿಂದ ನಿಮ್ಮ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಮಾಟ ಮಂತ್ರದಿಂದನೇ ಕೆಟ್ಟ ಕನಸು, ಏನು ಸರಿಯಾಗಿ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಿಂದ ಇರೋಕ್ಕಾಗ್ತಾ ಇಲ್ಲ, ದುಡ್ದಿದ್ದು ₹1 ದುಡ್ಡು ನಿಲ್ತಾ ಇಲ್ಲ, ತುಂಬ ಹಿನ್ನಡೆ, ಲೈಫಲ್ಲಿ ತುಂಬ ಹಿನ್ನಡೆ ಆಗ್ತದೆ, ಅವಮಾನಗಳು ಜಾಸ್ತಿ ಆಗ್ತಾ ಇದೆ, ಯಾರು ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಸೊ ಇದರ ಹಲವಾರು ಸಮಸ್ಯೆಗಳು ಮಾಟ ಮಂತ್ರದಿಂದಲೂ ಶತ್ರುಬಾಧೆಗಳಿಂದ ಆಗ್ತಾ ಇರ್ತದೆ ನಿಮಗೆ. ಸೊ ಮೇಷರಾಶಿಯವರಾಗಿದ್ದು ನೀವು ಇದನ್ನೆಲ್ಲ ಹೇಗೆ ಇದನ್ನೆಲ್ಲ ಅಂತ ಹೇಳ್ತೀವಿ ಸಪ್ರೆಸ್ ಮಾಡಿಕೊಂಡು ಇದರಿಂದ ಗೆದ್ದು ಹೊರಬಂದು ಆ ಶತ್ರುಗಳಿಂದ ದೂರ ಆಗಿ, ಕೆಲವಿಷ್ಟು ಜನ ಗೊತ್ತಿರುವಂಥ ಶತ್ರುಗಳು, ಕೆಲವಿಷ್ಟು ಜನ ನಿಗೂಢ ಶತ್ರುಗಳು, ಬೆನ್ನ ಹಿಂದೆ ಚೂರಿ ಆಗ್ತಕ್ಕಂಥವ್ರು, ಇವರಿಬ್ಬರಿಂದಲೂ ನಿಮ್ಮನ್ನು ನೀವು ಕಾಪಾಡಿಕೊಳ್ತಕ್ಕಂಥದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮಲ್ಲಿ ಇರ್ತದೆ. ಸೊ ನಿಮಗೆ ನಾನು ಹೇಳ್ತಕ್ಕಂಥ ಪರಿಹಾರ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. 2 ಪರಿಹಾರವನ್ನು ಹೇಳ್ತಾನೆ. ಒಂದು ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು, ಇನ್ನೊಂದು ವಾರಾಹಿ ದೇವಿಗೆ ಸಂಬಂಧಪಟ್ಟಂಥದ್ದು. 2 ಪರಿಹಾರಗಳು ನಿಮಗೆ ತಿಳಿಸ್ತಾನೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ಆಯಿತಾ? ಬಹುಮುಖ್ಯವಾಗಿ ನೀವು ನರಸಿಂಹನ ಆರಾಧನೆಯನ್ನು ಮಾಡಬೇಕು. ನರಸಿಂಹ, ನಿಮ್ಮ ಮನೆ ಹತ್ತಿರದಲ್ಲಿರೋ ನರಸಿಂಹ ದೇವಸ್ಥಾನ ಎಲ್ಲಿದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. 6 ಅನ್ನುವ ಸಂಖ್ಯೆ ಬಹಳ ಮುಖ್ಯ, ಬುಧವಾರಗಳು ಬಹಳ ಮುಖ್ಯ. 6 ಬುಧವಾರಗಳು ಮನೆ ಹತ್ತಿರದಲ್ಲಿ ನರಸಿಂಹ ದೇವಸ್ಥಾನ ಇದೆ ಅನ್ನುವಂಥದ್ದನ್ನು ಗುರುತು ಮಾಡಿ ಇಟ್ಕೊಳ್ಳಿ. ನೀವೇನು ಮಾಡಬೇಕು, ಈ ಪ್ರಮಾಣದಲ್ಲಿ ನೀವು ಇಷ್ಟುದ್ದ, ನಾನು ಹೇಳ್ತಿರುವಂಥದ್ದು ಇಷ್ಟುದ್ದದ ಪ್ರಮಾಣ, ನಿಮ್ಮ ಕೈ ಬೆರಳಿನಲ್ಲಿ ಕೈ ಬಗ್ಸಿ ಇದು ಮಾಡ್ಕೊಂಡು ಹಿಂಗೆ ಅಳತೆ ತಗೊಳ್ಳಿ. ಈ ಪ್ರಮಾಣದಲ್ಲಿ ನೀವು ಉತ್ತರಾಣೆ ಕಡ್ಡಿ ತಗೋಬೇಕು. ಉತ್ತರಾಣಿ ಅಂತಾರೆ ಆಯಿತಾ? ಗಿಡ ಇರುತ್ತೆ, ಎಲ್ಲರೂ ಗಿಡ, ಆಯಿತಾ? ಹಸಿ ಗಿಡ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಯಾವ್ದಾದ್ರು ಗ್ರಂಥಿ ಅಂಗಡಿ ಹೋಗಿ ಉತ್ತರಾಣಿ ಕಡ್ಡಿ ಕೊಡಿ ಅಂದರೆ ಕೊಡ್ತಾರೆ ನಿಮಗೆ. ಸೊ ಈ ಪ್ರಮಾಣದಲ್ಲಿ ಇರಲೇಬೇಕು, ಅದಿಷ್ಟುದ್ದ. ಅದರಲ್ಲಿ 6 ಕಡ್ಡಿಗಳನ್ನು ತೆಗೆದುಕೊಂಡು ಗಂಟು ಕಟ್ಟಿ 6 ಬುಧವಾರಗಳು ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಅದನ್ನು ಪುರೋಹಿತರ ಹತ್ರ ಅದನ್ನು ಕೊಟ್ಟುಬಿಟ್ಟು ನರಸಿಂಹ ಸ್ವಾಮಿಯ ಪಾದಗಳಲ್ಲಿ ಅದನ್ನು ಇರಿಸಿ ನೀವು ಸ್ವಾಮಿಗೆ ಶ್ವೇತ ಸರ್ಷಪ ಅಂದರೆ ಬಿಳಿ ಸಾಸಿವೆಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ಬೇಕು. ಆ ಅರ್ಚನೆಯನ್ನು ಮಾಡಬೇಕಾದ್ರೆ
ಸ್ವಾಮಿಯ ಪಾದಗಳಲ್ಲಿ ಆ ಉತ್ತರಾಯಣ ಕಡ್ಡಿ 6 ಕಡ್ಡಿ ಗಂಟು ಕಟ್ಟಲಿಟ್ಟಿರೋದು ಅದರಲ್ಲೇ ಇರಬೇಕು. ಸಂಕಲ್ಪ ಏನು? ನಿಮ್ಮೇಲಿರುವ ಮಾಟಮಂತ್ರ, ಶತ್ರುಬಾಧೆ ಇತ್ಯಾದಿ ಇದರೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು, ಖುಷಿಯಾಗಿ ಸಂತೋಷವಾಗಿ ರಕ್ಷಣೆ ಇರಬೇಕು, ಸ್ವಾಮಿಯ ರಕ್ಷಣೆ ನಿಮ್ಮ ಮೇಲಿರಬೇಕು ಅಂಥೇಳಿ. ಸೊ ಈ ಒಂದು ಪೂಜೆಯನ್ನು ನೀವು 6 ಬುಧವಾರಗಳು ಸಂಧ್ಯಾ ಕಾಲದಲ್ಲಿ ಮಾಡಬಹುದು. ಅಂದರೆ 6:30-7 ಗಂಟೆ ಈ ಸಮಯದಲ್ಲಿ, ಇಲ್ಲ ಹಗಲಿನಲ್ಲೇ ಆದರೆ ಅಭಿಷೇಕ ಪೂಜೆ ಆದ ನಂತರ ಕೂಡ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಆ ಪೂಜೆಯಾದ ನಂತರ ಒಂದಿಷ್ಟು ಬಿಳಿ ಸಾಸಿವೆ, ಪ್ರಸಾದ ಬಿಳಿ ಸಾಸಿವೆ, ಅರ್ಚನೆ ಮಾಡಿದ್ದು ಬಿಳಿ ಸಾಸಿವೆ, ಹಾಗೂ ಈ ಉತ್ತರಣೆ ಕಡ್ಡಿದೆಯಲ್ಲ, ಗಂಟು ಕಟ್ಟಿದ್ದು ಸ್ವಾಮಿಯ ಬುಡದಲ್ಲಿದ್ದು, ಇದೆರಡನ್ನೂ ತರಬೇಕು. ತಂದು ನಿಮ್ಮ ಮನೆಯ ಇದರಲ್ಲಿ ಇಲ್ಲಿ ಮನೆ ಒಳಗಡೆ, ಮನೆ ಒಳಭಾಗದಲ್ಲಿ ವಾಸ್ತು ಬಾಗಿಲಿನ ಮೇಗಡೆ ಅದನ್ನು ಗಂಟು ಕಟ್ಟಿ ಅಲ್ಲಿ ಇಡ್ತಕ್ಕಂಥದ್ದು. ಈ ಬಿಳಿ ಸಾಸಿವೆ ನಿಮ್ಮ ತಲೆ ಮೇಲೆ ಅಕ್ಷತಾ ಸ್ವರೂಪದಲ್ಲಿ, ಅಂದರೆ ಆ ಥರ ಹಾಕ್ಕೊಳ್ತಕ್ಕಂಥದ್ದು. ನೀವು ಸ್ನಾನ ಮಾಡುವ ಬಕೆಟಿನ ನೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ದಿನ ಆ ನೀರನ್ನು ಸ್ನಾನ ಮಾಡ್ತಕ್ಕಂಥದ್ದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮಾಟಮಂತ್ರಾದಿ ದೋಷಗಳಿಂದ ನಿಮ್ಮನ್ನು ಹೊರಗಡೆ ಇರ್ತದೆ. ಇನ್ನೊಂದು ಪರಿಹಾರ ವಾರಾಹಿ ಅಮ್ಮನವರ ಆರಾಧನೆ, ಅದನ್ನು ಸಹ ತಿಳಿಸ್ತೇನೆ ನಿಮಗೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನ ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ, ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬಾ 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 ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.
ॐ ऐं विशाले ह्रीं श्रीं क्लीं स्वाहा। 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 ॐ ऐं विशाले ह्रीं श्रीं क्लीं स्वाहा।